ಓಂ ವಿಶ್ವೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಹಾಶಿವ ಲಯಕಾರಕನ ಸ್ಮರಣೆ ಇರ್ಬೋದು, ಲಯಕಾರಕನ ರೂಪದಲ್ಲಿರ್ತಕ್ಕಂಥ ಕಾಲಭೈರವನ್ನಿರ್ಬೋದು, ಹಾಗೆಯೇ ಶಿವನ ಆರಾಧನೆ ಇರಲಿ, ಓಂ ನಮಃ ಶಿವ ಹೇಳ್ಕೊಳ್ಳೋದ್ರಲ್ಲಿ ಈ ರೀತಿ ನೋಡೋಕೆ ಹೋದಾಗ ಪ್ರತಿಯೊಬ್ಬರಿಗೂ ಸಹ ಒಂದು ಜಾತಸ್ಯ ಮರಣಂ ಧ್ರುವಂ, ಒಬ್ಬರಿಗಾದರೂ ನಾವು ಪ್ರತಿಯೊಬ್ಬರಿಗೂ ಕೂಡ ಮರಣ ಅಂತಕ್ಕಂಥದ್ದು ನಮ್ಮ ಜೊತೆನೇ ಇರುತ್ತೆ. ಅಂತಹ ಮರಣದಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋಕ್ಕೆ ಅಥವಾ ಜೀವನದಲ್ಲಿ ಸುಖವನ್ನು ಕಂಡುಕೊಳ್ಳೋಕ್ಕೆ, ರೋಗ ರುಜಿನಗಳಿಂದ ಮುಕ್ತರಾಗೋದಕ್ಕೆ, ಶತ್ರು ಬಾಧೆಯಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ, ಹಾಗೆಯೇ ಅನೇಕ ಕಷ್ಟಗಳು ಜರ್ಜರಿತರಾಗಿರ್ತೀವಿ, ಅಂಥ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯೋಕ್ಕೆ ನಾವೆಲ್ಲರೂ ಕೇಳಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಅದ್ಭುತವಾದ ಆ ಶಿವನ ಆರಾಧನೆಯಲ್ಲಿ ಬರ್ತಕ್ಕಂಥದ್ದೇ ರುದ್ರಾಭಿಷೇಕ. ಓಂ ನಮೋ ಭಗವತೆ ರುದ್ರಾಯ. ಆ ರುದ್ರನ ರುದ್ರಾಭಿಷೇಕ ಮಾಡಿಸಿದ್ದೆ ಆದರೆ ಏನು ಫಲ, ರುದ್ರಾಭಿಷೇಕದ ಫಲ ಏನು, ಮಹತ್ವ ಏನು? ಇವತ್ತಿನ ದಿವಸ ಏನಾಗಿದೆ, ಈ ಒಂದು ರುದ್ರಾಭಿಷೇಕ ಮಾಡಿಸ್ತಕ್ಕಂತಹ ಒಂದು ವಿಶೇಷ ಎಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಸಾಡೆ ಸಾತಿಯನ್ನು ಮೆಟ್ಟಿ ನಿಲ್ಲಬಹುದು. ಸಾಡೆ ಸಾತಿಯಿಂದ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ನಾವು ತೊಲಗಿಸ್ಕೊಳ್ಳೋಕ್ಕೆ ಅದ್ಭುತವಾದ ಒಂದು ಔಷಧಿ ಅಥವಾ ಮಂತ್ರ ತಂತ್ರ ಅಂತ ನಾವೇನು ಕರಿತೀವಿ, ಅದುವೇ ರುದ್ರಾಭಿಷೇಕ. ಈ ರುದ್ರಾಭಿಷೇಕವನ್ನು ಶಿವನಿಗೆ ಯಾರು ಮಾಡಿಸ್ತಾರೆ, ಕುಟುಂಬ ಸಮೇತ ಯಾರು ಮಾಡ್ತಾರೆ, ಹಳೆಯ ದೇವಸ್ಥಾನ, ಅದು ಊರಿಗೆ ಆಚೆ ಇರ್ತಕ್ಕಂಥ ದೇವಸ್ಥಾನ, ಬೆಟ್ಟಗಳಲ್ಲಿರ್ತಕ್ಕಂಥ ದೇವಸ್ಥಾನ, ಆ ಶಿವನ ದೇವಸ್ಥಾನ, ಪೂರ್ವಾಭಿಮುಖವಾಗಿರ್ತಕ್ಕಂಥ ಆ ಶಿವಲಿಂಗಕ್ಕೆ ಯಾರು ರುದ್ರಾಭಿಷೇಕ ಮಾಡಿಸ್ತಾರೆ ಅವರ ಎಲ್ಲ ಆಸೆ ಆಕಾಂಕ್ಷೆಗಳು ಕೋರಿಕೆಗಳು ಕೂಡ ಸಾಕಷ್ಟು ಸಾಧ್ಯವಾದಷ್ಟು ಈಡೇರುತ್ತೆ. ನಮಗೆ ಕರ್ಮಫಲ ಯಾರನ್ನೂ ಬಿಡಲ್ಲ, ಆದರೆ ಕರ್ಮವನ್ನು ತಪ್ಪಿಸ್ಕೊಳ್ಳೋಕ್ಕೆ ಭಗವಂತ ಸಾಕಷ್ಟು ರೂಪಗಳನ್ನು ಕೂಡ ನಮಗೆ ಎಷ್ಟೋ ತಂತ್ರಗಳನ್ನು ಕೊಟ್ಟಿದ್ದಾನೆ. ಯಾರೋ ಒಬ್ಬರು ಭಗವಂತನ ಹತ್ರ ಕೇಳ್ತಾರಂತೆ, ಏನಪ್ಪ ನೀನು ಆಗಲೇ ಹಣೆ ಬರ ಬರೆದು ಕಳಿಸ್ಬಿಟ್ಟಿದೆಯಲ್ಲ, ಇದರಲ್ಲಿ ಹೆಂಗೆ ತಪ್ಪಿಸ್ಕೊಳ್ಳೋಕ್ಕೆ ಅಂದರೆ, ನಾನು ಬರೆದಿರೋ ಹಣೆ ಬರವನ್ನು ನಾನೂ ಕೂಡ ಬದಲಾಯಿಸೋಕ್ಕಾಗಲ್ಲ, ಆದರೆ ನೀವು ಮಾಡುವ ಕರ್ಮಗಳಿಂದ ಆ ಹಣೆ ಬರವನ್ನು ನೀವೇ ಬದಲಾಯಿಸ್ಕೋಬೋದು. ಆ ರೀತಿ ನೋಡೋಕೆ ಹೋದಾಗ ಇವತ್ತು ಕಲಿಯುಗದಲ್ಲಿ ಈ ರುದ್ರಾಭಿಷೇಕ ಫಲ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಉದ್ಯೋಗ ಆಗ್ಬೋದು, ವಿದ್ಯೆ, ವ್ಯಾಪಾರ, ಆರೋಗ್ಯ, ಆರ್ಥಿಕವಾಗಿ ಸುದೀರ್ಘ ಕಾಯಿಲೆಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗ್ರಹದೋಷ, ಸಾಡೆ ಸಾತಿ ಇರ್ಬೋದು, ನಿಷ್ಠೂರಗಳಿರ್ಬೋದು, ಕಾನೂನು ವಿಷಯಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಾವು ಕಷ್ಟಪಟ್ಟು ಮನೆ ತೊಗೊಂಡಿದ್ದೀವಿ, ಕಷ್ಟಪಟ್ಟು ಜಮೀನು ತೊಗೊಂಡಿದ್ದೀವಿ, ಕಷ್ಟಪಟ್ಟು ಆಸ್ತಿ ಮಾಡಿದ್ದೀವಿ, ಆದರೆ ಯಾರ್ದೋ ಕಣ್ಣಿನಿಂದ ಇವತ್ತು ನಾವು ಆ ಕೇಸುಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಗಂಡ ಹೆಂಡತಿಯರಲ್ಲಿ ಜಗಳ ಇರ್ಬೋದು, ಹಾಗೆ ಕುಟುಂಬದಲ್ಲಿ ಕಲಹಗಳು, ಎಲ್ಲಕ್ಕೂ ಕೂಡ ಭಾಳ ಅದ್ಭುತವಾದ್ದು ಅಂದರೆ ಈ ರುದ್ರಾಭಿಷೇಕ. ಈ ರುದ್ರಾಭಿಷೇಕವನ್ನು ಯಾವಾಗ ಮಾಡಿಸ್ಬೇಕು? ನಾವೀಗ ಅಂದ್ಕೊಂಡ್ಬಿಟ್ಟು ತಕ್ಷಣ ನಾಳೆ ಮಾಡಿಸೋದಲ್ಲ, ಪರ್ವ ಕಾಲಗಳಲ್ಲಿ, ಪರ್ವ ದಿನಗಳಲ್ಲಿ ಮಾಡಿಸಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ನಾವು ಸೋಮವಾರ ಶಿವನಿಗೆ ಇಷ್ಟವಾದ ದಿನ, ತ್ರಯೋದಶಿ, ಚತುರ್ದಶಿ ಇರ್ಬೋದು, ಹಾಗೆ ಮಹಾಲಯ ಒಂದು ಅಮಾವಾಸ್ಯೆಗಳ ಟೈಮಲ್ಲೂ ಕೂಡ ಅಮಾವಾಸ್ಯೆ ಸಮಯದಲ್ಲಿ ಮಾಡಿಸ್ಕೋಬೋದು. ಹಾಗೆ ಮಾಸ ಶಿವರಾತ್ರಿ, ಪ್ರತಿ ತಿಂಗಳು ಸಹ ಮಾಸ ಶಿವರಾತ್ರಿ ಬರುತ್ತೆ, ಆ ಕಾಲದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ಕೋಬೋದು. ಶ್ರಾವಣ ಮಾಸದಲ್ಲಿ, ಕಾರ್ತೀಕ ಮಾಸದಲ್ಲಿ, ಏಕಾದಶಿಯ ದಿನ ರುದ್ರಾಭಿಷೇಕ ಮಾಡಿಸಿದ್ದೆ ಆದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಆಗುತ್ತೆ. ಹಾಗೆ ತ್ರಯೋದಶಿ, ಚತುರ್ದಶಿ, ಇನ್ನು ಬಹು ವಿಶೇಷವಾಗಿ ರುದ್ರಾಭಿಷೇಕವನ್ನು ಪೂರ್ವಾಭಿಮುಖವಾಗಿರ್ತಕ್ಕಂಥ ಶಿವನಿಗೆ ಮಾಡಿಸಿ ನಮ್ಮ ತಪ್ಪುಗಳನ್ನು ಬಸವನ ಕಿವಿಯ ಮುಖೇನ, ಬಸವನ ಅಂದರೆ ನಂದಿಯ ಕಿವಿಯ ಮುಖೇನ ನಾವು ಆ ಒಂದು ಶಿವನಿಗೆ ಅರ್ಪಣೆ ಮಾಡಿಕೊಂಡು ಕೋಡುಗಳ ದರ್ಶನ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಸರ್ವಂ ಶಿವಮಯಂ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.